ವಿವಾಹಿತ ಮಹಿಳೆಯಿಂದ ಪ್ರಣಯ ಸಂಕೇತಗಳನ್ನು ಪಡೆಯುವುದು ರೋಮಾಂಚನಕಾರಿಯಾಗಿರಬಹುದು. ಆದರೆ ಇದು ಬಹಳಷ್ಟು ಅನಿಶ್ಚಿತತೆಯೊಂದಿಗೆ ಬರುತ್ತದೆ. ನೀವು ಚಿಹ್ನೆಗಳನ್ನು ಸರಿಯಾಗಿ ಓದುತ್ತಿದ್ದೀರಾ? ಅವಳು ನಿಜವಾಗಿಯೂ ಆಸಕ್ತಿ ಹೊಂದಿದ್ದಾಳೆ ಅಥವಾ ನೀವು ಅವಳ ಕ್ರಿಯೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀರಾ? ಹೆಚ್ಚು ಮುಖ್ಯವಾಗಿ, ನೀವು ಸಂಭಾವ್ಯ ಪರಿಣಾಮಗಳಿಗೆ ಸಿದ್ಧರಿದ್ದೀರಾ? ನೀವು ಮುಂದುವರಿಯುವ ಮೊದಲು ವಿವಾಹಿತ ಮಹಿಳೆಯೊಂದಿಗೆ ಸಂಬಂಧವನ್ನು ಮುಂದುವರಿಸುವಲ್ಲಿ ಒಳಗೊಂಡಿರುವ ಅಪಾಯಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ. ನೀವು ಇನ್ನೂ ಚಿಹ್ನೆಗಳ ಬಗ್ಗೆ ಕುತೂಹಲ ಹೊಂದಿದ್ದರೆ ಮತ್ತು ಅವಳು ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾಳೆ ಎಂದು ತಿಳಿಯಲು ಬಯಸಿದರೆ, ಅವುಗಳನ್ನು ಒಂದೊಂದಾಗಿ ಅನ್ವೇಷಿಸೋಣ. 1. ಕಣ್ಣಿನ ಸಂಪರ್ಕ. ಅವಳು ನಿಮ್ಮನ್ನು ನೋಡುತ್ತಾಳೆ ತೀವ್ರವಾಗಿ. ಕಣ್ಣಿನ ಸಂಪರ್ಕವು ಶಕ್ತಿಯುತವಾಗಿರುತ್ತದೆ. ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ನಿಮ್ಮೊಂದಿಗೆ ಕಣ್ಣು ಕಟ್ಟಿ ನಿಲ್ಲುತ್ತಾಳೆ. ಅದು ನಿಜವಾದ ಆಸಕ್ತಿಯ ಸಂಕೇತವಾಗಿರಬಹುದು. ಆದರೆ ಕಣ್ಣಿನ ಸಂಪರ್ಕ ಮಾತ್ರ ಸಾಕಾಗುವುದಿಲ್ಲ. 2. ಸಹಾಯ ಕೋರುವುದು. ಅವಳು ಆಗಾಗ್ಗೆ ನಿಮ್ಮ ಸಹಾಯವನ್ನು ಕೇಳುತ್ತಾಳೆ. ಇದು ನಿಮ್ಮ ಸುತ್ತಲೂ ಹೆಚ್ಚು ಕಾಲ ಇರಲು ಅವಳ ಮಾರ್ಗವಾಗಿರಬಹುದು. ಇದು ನಿಮ್ಮಿಬ್ಬರ ನಡುವಿನ ನಿಕಟತೆಯನ್ನು ಬೆಳೆಸುವ ಒಂದು ಸೂಕ್ಷ್ಮ ಚಿಹ್ನೆ. 3. ಅಸೂಯೆ ತೋರಿಸುವುದು. ನೀವು ಇತರ ಮಹಿಳೆಯರೊಂದಿಗೆ ಮಾತನಾಡುವಾಗ ಅವಳು ತೀವ್ರವಾಗಿ ಗಮನ ಕೊಡುತ್ತಾಳೆ. ಅವಳು ನೇರವಾಗಿ ತೋರಿಸಿದರೂ ಅವಳ ದೇಹಭಾಷೆ ಬಹಳಷ್ಟು ಹೇಳುತ್ತದೆ. 4. ನಿಮ್ಮ ಹಾಸ್ಯಕ್ಕೆ ಪ್ರತಿಕ್ರಿಯೆ. ನೀವು ಹೇಳುವ ಎಲ್ಲವೂ ಅವಳಿಗೆ ತಮಾಷೆಯಾಗುತ್ತದೆ. ಇದು ಅವಳು ನಿಮ್ಮೊಂದಿಗೆ ಸಮಯ ಕಳೆಯಲು ಇಚ್ಛಿಸುವ ಸಂಕೇತವಾಗಿರಬಹುದು. 5. ವೈಯಕ್ತಿಕ ವಲಯಕ್ಕೆ ಆಹ್ವಾನ. ಅವಳು ನಿಮ್ಮನ್ನು ತನ್ನ ಸ್ನೇಹಿತರ ಜೊತೆಗೂ ಸೇರಿಸಲು ಪ್ರಯತ್ನಿಸುತ್ತಾಳೆ. ಇದರಿಂದ ನೀವು ಅವಳ ವೈಯಕ್ತಿಕ ಜಗತ್ತಿಗೆ ಲಾಗಿನ್ ಆಗಿದ್ದೀರಾ ಎಂದು ಅಳೆಯಬಹುದು. 6. ಆಳವಾದ ವೈಯಕ್ತಿಕ ವಿವರಗಳ ಹಂಚಿಕೆ. ಅವಳು ತನ್ನ ವೈವಾಹಿಕ ಬದುಕಿನ ತೊಂದರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾಳೆ. ಇದು ಸ್ನೇಹಕ್ಕಿಂತ ಹೆಚ್ಚಿನದನ್ನು ಅವಳು ಹುಡುಕುತ್ತಿದ್ದಾಳೆ ಎಂಬುದು ಸ್ಪಷ್ಟವಾಗಬಹುದು. 7. ಮದುವೆಯ ಅತೃಪ್ತಿಯ ಪ್ರಸ್ತಾಪ. ಅವಳು ತನ್ನ ಮದುವೆಯಲ್ಲಿ ಪ್ರೀತಿ ಇಲ್ಲ ಎಂದು ಹೇಳುವುದು ನಿಮಗೆ ಅತ್ಯಂತ ನಿಕಟತೆಯ ಸಂದೇಶವಾಗಿರಬಹುದು. 8. ತೇಲುವಿಕೆಯ ಚಿಹ್ನೆಗಳು. ಲಘು ಸ್ಪರ್ಶ. ನಗುವಿನೊಂದಿಗೆ ಮಾತನಾಡುವುದು. ಇವು ಅವಳು ಆಸಕ್ತಿಯಲ್ಲಿದ್ದಾಳೆ ಎಂಬ ಸೂಚನೆಗಳು. 9. ನಿಕಟ ಸಂಭಾಷಣೆಗಳು. ನಿಮ್ಮ ನಡುವಿನ ಸಂಭಾಷಣೆಗಳು ತೀವ್ರ ಭಾವನಾತ್ಮಕ ಅಥವಾ ಲೈಂಗಿಕವಾಗಿ ತಿರುಗುತ್ತವೆ. ಇದು ನಿಮ್ಮ ಪ್ರತಿಕ್ರಿಯೆಯನ್ನು ಅಳೆಯಲು ಅವಳು ಪ್ರಯತ್ನಿಸುತ್ತಿದ್ದಾಳೆ ಎಂಬ ಸಂಕೇತ. 10. ದೈಹಿಕ ಮೋಹನೆ. ಅವಳು ತಮ್ಮ ಕೂದಲು ಅಥವಾ ಬಟ್ಟೆಗೆ ಸ್ಪರ್ಶಿಸುವ ಮೂಲಕ ನಿಮ್ಮ ಗಮನ ಸೆಳೆಯಲು ಪ್ರಯತ್ನಿಸುತ್ತಾಳೆ. ಇದು ಸೂಕ್ಷ್ಮವಾದ ದೈಹಿಕ ಆಹ್ವಾನವಾಗಿರಬಹುದು. 11. ಒಬ್ಬರಿಗೊಬ್ಬರು ಭೇಟಿಯಾಗುವ ಆಮಂತ್ರಣ. ಖಾಸಗಿ ಸಮಯಗಳನ್ನು ನಿಮ್ಮೊಂದಿಗೆ ಕಳೆಯಲು ಅವಳು ಅವಕಾಶ ಹುಡುಕುತ್ತಿದ್ದರೆ ಅದು ಆಸಕ್ತಿಯ ಪುರಾವೆ. 12. ಸಣ್ಣ ವಿವರಗಳ ಗಮನ. ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಮಾಹಿತಿಗಳನ್ನು ಗಮನಿಸುತ್ತಿದ್ದರೆ ಅದು ಆಕರ್ಷಣೆಯ ಸಂಕೇತ. 13. ಕಿವಿಯಲ್ಲಿ ಪಿಸುಗುಟ್ಟು. ಸಾರ್ವಜನಿಕವಾಗಿ ಪಿಸುಗುಟ್ಟುವುದು ಹೆಚ್ಚು ಆತ್ಮೀಯತೆಯ ಸೂಚನೆಯಾಗಿದೆ.